ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಹುಣಸೆಕಾಯಿ ತೊಕ್ಕು ತುಂಬಾ ಹೆಲ್ತಿ ಅಂಡ್ ತುಂಬಾ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತುಂಬಾ ಈಸಿಯಾಗಿ ಸಿಂಪಲ್ ರೆಸಿಪಿನ ಯೂಸ್ ಮಾಡಿ, ಮನೆಯಲ್ಲಿರೋ ರೆಸಿಪಿನ ಯೂಸ್ ಮಾಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿ ಹುಣಸೆಕಾಯಿ ತಗೊಳ್ಳಿ. ಒಣಗಿರೋದ್ ತಗೋಬೇಡಿ. ನೋಡಿ, ಈ ತರ ಹಸಿಯಾಗಿರ್ಬೇಕು, ಎಳೆಯಾಗಿರ್ಬೇಕು. ಆ ತರ ಹುಣಸೆಕಾಯಿನ ತಗೊಂಡು ಅದನ್ನ ನೀವು ಸ್ವಲ್ಪ ತಿಂದು ನೋಡಿ. ಮತ್ತೆ ಇದ್ರ ಬೀಜನ ಒಂದ್ಸಲ ಬಾಯಿನಲ್ಲಿ ಕಚ್ಚಿ ನೋಡಿದ್ರೆ ಅದು ತುಂಬಾ ಒಗಚಾಗಿದ್ರೆ ಅದನ್ನ ಹಾಕ್ಬೇಡಿ. ಇಲ್ಲ ಅಂದ್ರೆ ಚೆನ್ನಾಗಿದ್ರೆ ಬೀಜನ ಹಾಕೊಳ್ಳಿ, ಅದನ್ನು ಕೂಡ ನೀವು. ಇದು ತುಂಬಾ ಒಗಚಾಗಿದೆ, ಅದಕ್ಕೇನೆ ನಾನು ಬೀಜನೆಲ್ಲ ತೆಗ್ದು ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಸಿಪ್ಪೆ ತುಂಬಾ ಎಳ್ಸಾಗಿದ್ರೆ ಅದ್ ಸಿಪ್ಪೆ ಕೂಡ ಹಾಕೋಬಹುದು. ನಾನು ಸಿಪ್ಪೆನ ಬೀಜನ ಎರಡನ್ನೂ ತೆಗ್ದು ಹಾಕ್ತಾ ಇದ್ದೀನಿ. ತೆಗ್ದು ಹಾಕಿ ನೋಡಿ, ಈ ತರ ಎಲ್ಲ ಪೀಸ್ ಮಾಡಿ ಇಟ್ಕೊಂಡು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಇವಾಗ ಬಿಡಿಸಿರೋ ಹುಣಸೆ ಹಣ್ಣನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು. ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಟೇಸ್ಟ್ ನೋಡಿ. ತುಂಬಾ ಹುಳಿ ಇದ್ರೆ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಬೇಕಾಗುತ್ತೆ. ಕಡಿಮೆ ಹುಳಿ ಇದ್ರೆ ಕಡಿಮೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಈ ಹುಣಸೆ ಹಣ್ಣಿಗೆ ಒಂದು ಆನಿಯನ್ ಮತ್ತೆ ಒಂದುಂಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಮತ್ತೆ ಹಸಿಮೆಣಸಿನಕಾಯಿ ಒಂದು 15 ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ತುಂಬಾ ಹುಳಿ ಜಾಸ್ತಿ ಇದ್ರೆ ಮೇಲ್ಗಡೆ ಕೂಡ ನೀವು ಗ್ರೈಂಡ್ ಮಾಡಿ ಹಾಕೋಬಹುದು. ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಕಾಳು ಮೆಣಸು, ಅದು ಕೂಡ ಒಂದು 1/4 ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ಳಿ. ಹಾಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ತರ ನೈಸ್ಗೆ ಗ್ರೈಂಡ್ ಆಗಿರ್ಬೇಕು. ಅಂದ್ರೆ ತುಂಬಾ ನೈಸ್ ಏನ್ ಬೇಡ, ಅದು ಈ ತರ ಗ್ರೈಂಡ್ ಸ್ವಲ್ಪ ತರಿಯಾಗಿ ಗ್ರೈಂಡ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣ್ಲಿಗೆ 6ರಿಂದ 7 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು 1 ಸ್ಪೂನ್ ಅಷ್ಟು ಸಾಸಿವೆ. ಆ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ 1/4 ಸ್ಪೂನ್ ಅಷ್ಟು ಜೀರಿಗೆ ಕೂಡ ಅದಕ್ಕೆ ಹಾಕೊಳ್ಳಿ. ಜೀರಿಗೆ ಹಾಕಿ ಒಣಮೆಣಸಿನ್ಕಾಯಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನೂ ಅದಕ್ಕೆ ಹಾಕೊಂಡು, ಇದು ಒಗ್ಗರಣೆಗೆ ಟೇಸ್ಟ್ಗೋಸ್ಕರ ಒಂದು 6ರಿಂದ 7 ಒಣಮೆಣಸಿನ್ಕಾಯಿನೂ ಕೂಡ ಹಾಕೊಳ್ಳಿ. ಇಂಗು 1 ಸ್ಪೂನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಆ ನಂತರ ನಾವು ಇವಾಗ ಗ್ರೈಂಡ್ ಮಾಡಿದೀವಲ್ಲ ಹುಣಸೆಕಾಯಿ ಪೇಸ್ಟ್, ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು, ಇವಾಗ ಪೇಸ್ಟ್ ಮೇಲೆ ಅದಕ್ಕೆ ಹಾಕೊಂಡು ನೀರು ಕೂಡ ಸ್ವಲ್ಪ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ನೀರ್ ಹಾಕಿನೂ ಚೆನ್ನಾಗಿ ಕುದಿಸಿದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗಿ ಚೆನ್ನಾಗಿ ಬಾಯಿಲಾಗುತ್ತೆ ಎಲ್ಲಾನುವೆ. ಮತ್ತೆ ಇದಕ್ಕೆ ಉಪ್ಪು 1-2 ಸ್ಪೂನ್ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರಶಿನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಪದೇ ಪದೇ ಉಪ್ಪುಂದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾಕೆಂದ್ರೆ ಒಂದೊಂದು ಹುಣಸೆ ಹಣ್ಣು ಒಂದೊಂದು ಟೇಸ್ಟ್ ಇರುತ್ತೆ. ಒಂದು ಹುಳಿ ತುಂಬಾ ಜಾಸ್ತಿ ಇರುತ್ತೆ, ಒಂದು ಸ್ವೀಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಅದಕ್ಕೆ ಟೇಸ್ಟ್ ನೋಡಿ ಖಾರ ಎಷ್ಟು ಬೇಕು ಮತ್ತೆ ಉಪ್ಪು ಎಷ್ಟು ಬೇಕು ನೋಡಿ ಹಾಕೋಬಹುದು. ಇವಾಗ ಹುಣಸೆಕಾಯಿನ ತೊಕ್ಕು ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಹೆಲ್ತಿ ಕೂಡ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಮರಿದೆ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.